ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಪಾಲಕ್ ಕ್ರೀಮಿ ಪನ್ನೀರ್ ಮಾಡ್ತಾಯಿದ್ದೀನಿ. ಮೊದಲಿಗೆ ಒಂದು ಕಟ್ಟು ಪಾಲಕ್ ಸೊಪ್ಪನ್ನ ವಾಶ್ ಮಾಡಿ ಈಗ ಇದನ್ನು ಬೇಯಿಸ್ಕೋಬೇಕು. ಈಗ ಸ್ವಲ್ಪ ಉಪ್ಪು, 8ರಿಂದ 10 ಹಸಿಮೆಣಸಿನ್ಕಾಯಿ ಹಾಕಿ ಪಾಲಕ್ ಸೊಪ್ಪನ್ನ ಬೇಯಿಸ್ಕೊಳ್ತಾ ಇದ್ದೀನಿ. ಇದು 3ರಿಂದ 4 ನಿಮಿಷ ಇಷ್ಟು ಬಾಯ್ಲ್ ಆಗಬೇಕು ಚೆನ್ನಾಗಿ. ನಂತರ ಇದನ್ನು ತಣ್ಣೀರಿಗೆ ಹಾಕಿ ನಂತರ ಇದನ್ನು ಒಂದು ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆ ಸ್ವಲ್ಪ ಕೊತ್ತಂಬರಿನ ಹಾಕಿ ಇದು ಒಂದು ಪೇಸ್ಟ್ನ ರೆಡಿ ಮಾಡ್ಕೋಬೇಕು. ನುಣ್ಣಗೆ ರುಬ್ಕೋಬೇಕು. ಇದು ಎಷ್ಟು ನುಣ್ಣಗೆ ರುಬ್ಕೊಳ್ತೀವೋ ಅಷ್ಟು ಚೆನ್ನಾಗಿರುತ್ತೆ. ತುಂಬ ತರಿ ಇರಬಾರ್ದು. ಈ ಹದಕ್ಕಿದ್ರೆ ಕರೆಕ್ಟ್ ಇರುತ್ತೆ. ಪಾಲಕ್ ಪೇಸ್ಟು ರೆಡಿಯಾಗಿದೆ. ನಂತರ ಇಲ್ಲಿ ಪನ್ನೀರನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಚಿಕ್ಕ ಕಟ್ ಮಾಡೋದು ಬೇಡ, ಸ್ವಲ್ಪ ದೊಡ್ಡ ಸೈಜಲ್ಲೇ ಕಟ್ ಮಾಡ್ಕೊಳ್ಳಿ. ನಂತರ ಒಂದು ಪ್ಯಾನ್ಗೆ 1 ಸ್ಪೂನ್ ಬಟರ್ ಹಾಕಿ ಪನ್ನೀರ್ ಕ್ಯೂಬ್ಸ್ಗಳನ್ನ ಫ್ರೈ ಮಾಡಬೇಕು. ಓವರ್ ಕುಕ್ ಮಾಡಬೇಡಿ, 1 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ನಂತರ ಇದನ್ನು ಒಂದು ಪ್ಲೇಟಿಗೆ ತೆಗೆದು 3ರಿಂದ 4 ಸ್ಪೂನ್ ಆಯಿಲ್ ಹಾಕಿ ಸ್ವಲ್ಪ ಸ್ಪೈಸಸ್ನ ಯೂಸ್ ಮಾಡ್ತಿದ್ದೀನಿ. ತುಂಬ ಸ್ಪೈಸಸ್ ಹಾಕಬಾರ್ದು. 1 ಇಂಚಿನಷ್ಟು ಚಕ್ಕೆ, 1-2 ಲವಂಗ, 1 ಅರ್ಧ ಸ್ಪೂನ್ ಜೀರಿಗೆ, ನಂತರ ಒಂದು ಸಣ್ಣಗೆ ಹೆಚ್ಚಿರೋಂಥ ಆನಿಯನ್ನ ಸೇರಿಸಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಂತರ ಇಲ್ಲಿ 8ರಿಂದ 10 ಗೋಡಂಬಿನ ಸೇರಿಸ್ಕೊಳ್ತಾ ಇದ್ದೀನಿ. 1 ಬೆಳ್ಳುಳ್ಳಿ ಬಿಡಿಸ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಂತರ 1 ಇಂಚಿನಷ್ಟು ಶುಂಠಿ, ಸ್ವಲ್ಪ ಉಪ್ಪು, ಇಷ್ಟನ್ನು ಫ್ರೈ ಮಾಡಿ ಇದು ತಣಿದ ಮೇಲೆ ಇದನ್ನು ರುಬ್ಬಿ ಒಂದು ಪೇಸ್ಟ್ ರೆಡಿ ಮಾಡ್ಕೋಬೇಕು. ಇಲ್ಲಿ ಒಂದು 3 ಕ್ಯೂಬ್ಸು ಪನ್ನೀರನ್ನ ಹಾಕ್ತಾ ಇದ್ದೀನಿ. ಪನ್ನೀರ್ ಹಾಕೋದ್ರಿಂದ ಅದ್ರ ರಿಚ್ನೆಸ್ಸು ಜಾಸ್ತಿ ಆಗುತ್ತೆ. ಹೀಗೆ ನುಣ್ಣಗೆ ಪೇಸ್ಟ್ ರೆಡಿಯಾಗಿದೆ. ನಂತರ ಒಂದು ಪ್ಯಾನ್ಗೆ 3ರಿಂದ 4 ಸ್ಪೂನು ಆಯಿಲು, 1/2 ಸ್ಪೂನು ಜೀರಿಗೆ, ನಂತರ ಸಣ್ಣಗೆ ಹೆಚ್ಕೊಂಡಂತಹ ಒಂದು ಆನಿಯನ್ನ ಸೇರಿಸಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಆನಿಯನ್ ಚೆನ್ನಾಗಿ ಫ್ರೈ ಆಗಬೇಕು. ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ನಂತರ ಸ್ವಲ್ಪ ಇಲ್ಲಿ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇಲ್ಲಿ ಸಣ್ಣಗೆ ಹೆಚ್ಚಿದಂಥ 2 ಟೊಮೆಟೊನ ಸೇರಿಸ್ಕೊಳ್ತಾ ಇದ್ದೀನಿ. ಟೊಮೆಟೊ ಚೆನ್ನಾಗಿ ಬೇಯಬೇಕು. ಇಲ್ಲಿ ಸ್ವಲ್ಪ ಅರಿಶಿನ, ಟೊಮೆಟೊ ಫುಲ್ ಸ್ಮ್ಯಾಶ್ ಆಗಿ ಇದೆಲ್ಲ ಆಯಿಲ್ ಬಿಡೋಕ್ಕೆ ಸ್ಟಾರ್ಟ್ ಆಗಬೇಕು. ಆ ಹಂತದವರೆಗೂ ಬೇಯಿಸಿದ ನಂತರ ಇಲ್ಲಿ 1 ಸ್ಪೂನು ಧನಿಯಾ ಪುಡಿ, 1/4 ಸ್ಪೂನಷ್ಟು ಗರಂ ಮಸಾಲ, ಹಚ್ಚ ಖಾರದ ಪುಡಿ 1 ಸ್ಪೂನು, ಸ್ವಲ್ಪ ಕಸೂರಿ ಮೇಥಿ ಸೇರಿಸಿ ಇದನ್ನು ಕೂಡ ಮಸಾಲೆ ಜೊತೆ 1 ನಿಮಿಷ ಬಾಡಿಸ್ಕೊಂಡ್ರೆ ಸಾಕು. ತುಂಬ ಓವರ್ ಕುಕ್ ಮಾಡಬೇಡಿ. ನಂತರ ನಾವು ಪೇಸ್ಟ್ ರೆಡಿ ಮಾಡಿದ್ವಲ್ಲ ಅದನ್ನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಕೂಡ ಅಷ್ಟೇ ಮಸಾಲೆ ಜೊತೆ ಚೆನ್ನಾಗಿ ಬೆಂದು ಹಸಿ ಸ್ಮೆಲ್ಲೆಲ್ಲ ಹೋಗಿ ಆ ಮಸಾಲೆಯಿಂದ ಆಯಿಲ್ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಹಂತದವರೆಗೂ ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡಬೇಕು. ಈಗ ಚೆನ್ನಾಗಿ ಮಸಾಲೆಯಿಂದ ನೋಡಿ ಆಯಿಲ್ ಬಿಡ್ತಿದೆ. ನೋಡೋಕ್ಕೂ ಕೂಡ ಎಷ್ಟು ಕ್ರೀಮಿಯಾಗಿ ಎಷ್ಟು ರಿಚ್ಚಾಗಿ ಕಾಣ್ತಾ ಇದೆ. ಈ ಹಂತದಲ್ಲಿ ನಾವು ಪಾಲಕ್ ಪೇಸ್ಟ್ನ ಆ್ಯಡ್ ಮಾಡ್ಕೋಬೇಕು. ಇದು ಕೂಡ ಚೆನ್ನಾಗಿ ಎಲ್ಲ ಮಸಾಲೆ ಜೊತೆ ಆಯಿಲ್ ಬಿಡೋವರೆಗೂ ನಾವು ಇದನ್ನು ಕುಕ್ ಮಾಡ್ಕೋಬೇಕು. ಈಗ ಚೆನ್ನಾಗಿ ಫ್ರೈ ಆದ್ರೇ ಟೇಸ್ಟ್ ಬರೋದು. ನೋಡಿ, ಈಗ ಪಾಲಕ್ ಸೊಪ್ಪು ಮಸಾಲೆ ಎಲ್ಲ ಸೇರಿ ಆಯಿಲ್ ಬಿಡ್ತಿದೆ. ಈ ಹಂತದಲ್ಲಿ ನಾವು ಪನ್ನೀರನ್ನ ಸೇರಿಸ್ಕೋಬೇಕು. ಇಲ್ಲಿ ಸ್ವಲ್ಪ ಉಪ್ಪು ಸಪ್ಪೆ ಅನ್ನಿಸ್ತು. ಉಪ್ಪು ಮತ್ತು 1 ಅರ್ಧ ಸ್ಪೂನಷ್ಟು ಸಕ್ಕರೆನ ಹಾಕ್ತಾಯಿದ್ದೀನಿ. ಅದು ರುಚಿನ ಬ್ಯಾಲೆನ್ಸ್ ಮಾಡಲಿಕ್ಕೋಸ್ಕರ. ಈಗ ಪನ್ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ಚೆನ್ನಾಗಿ 1-2ರಿಂದ 3 ನಿಮಿಷ ಫ್ರೈ ಮಾಡ್ಕೋಬೇಕು. ಇದು ರೊಟ್ಟಿ, ನಾನ್, ಚಪಾತಿ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ನು. ನೀವು ರೆಸ್ಟೋರೆಂಟಲ್ಲೆಲ್ಲ ತೊಗೊಂಡಿರ್ತೀರ, ಅದಕ್ಕಿಂತ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ನಾನು ಫ್ರೆಶ್ ಕ್ರೀಮ್ನ ಯೂಸ್ ಮಾಡ್ತಾ ಇದ್ದೀನಿ. ಒಂದು 4ರಿಂದ 5 ಸ್ಪೂನ್ ಹಾಕಿದ್ದೀನಿ. ಅದಿಲ್ಲ ಅಂದರೂ ಕೂಡ ಹಾಲಿನ ಕೆನೆ ಇರುತ್ತಲ್ಲ, ಅದನ್ನು ಚೆನ್ನಾಗಿ ಬೀಟ್ ಮಾಡಿ ಕೂಡ ಯೂಸ್ ಮಾಡ್ಬೋದು. ಕ್ರೀಮೇ ಆಗಬೇಕಂತ ಏನಿಲ್ಲ. ಬಿಸಿ ಬಿಸಿ ಪಾಲಕ್ ಕ್ರೀಮಿ ಪನ್ನೀರ್ ರೆಡಿಯಾಗಿದೆ. ಇದು ನಾನು ರೋಟಿ, ಚಪಾತಿ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ನು. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ,
ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.